ಈ ರೀತಿ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಹೊಂಚಾಕಿದ್ರಿ ಮಾವ? ಏನ್ ಮಾಡ್ತಿದ್ಯಾ ಮಾಯಾ? ಕೈ ಬಿಡು. ತೆಗೆಯಲ್ಲ, ನಾನು ಇವತ್ತು ಕೈ ತೆಗೆಯಲ್ಲ. ಇವತ್ತು ಎರಡರಲ್ಲಿ ಒಂದು ಗೊತ್ತಾಗ್ಲೇಬೇಕು ನನಗೆ. ಈ ಮನೇಲಿ ನನಗೆ ಯಾವ ಸ್ಥಾನ ಇದೆ ಮಾವ? ನಿಮ್ ಜೀವನದಲ್ಲಿ ಯಾವ ಸ್ಥಾನ ಇದೆ? ನಾನು ನಿಮಗೆ ಏನಾಗಬೇಕು? ಇದು ಮಾತಾಡೋ ಟೈಮ್ ಅಲ್ಲ, ಕೈ ಬಿಡು ಮಾಯಾ. ಇದು ಟೈಮ್ ಅಲ್ಲ ಅಂದಮೇಲೆ ಇನ್ ಯಾವ ಟೈಮ್ ಸಿಗುತ್ತೆ ಮಾವ? ಮಾಯಾ, ತೆಗೆ ಕೈನ. ಏನೇ ಮಾಡ್ತಿದ್ಯಾ ನೀನು? ಅಳಿಯಂದ್ರಿಂದ ಕೈ ತೆಗಿ ಹಿಂದೆ. ಮುದ್ದು ಮಾವ ಅಂತ ಗೊತ್ತಿದ್ದೆ ಕಾಲರ್ ಹಿಡ್ತಿದ್ದೀನಿ. ನೀನ್ ಮಾತ್ರ ಅಳಿಯಂದ್ರೆ ಅಂತ ಬಾಯಿ ತುಂಬಾ ಕರಿ. ಆದ್ರೆ ಇವರಿಗೆ ಅದು ಯಾವ್ದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾನು ಇವ್ರಿಗೆ ಏನಾಗ್ಬೇಕು ಅಂತ ಕೇಳು, ಉತ್ತರನೇ ಬರಲ್ಲ. ಯಾಕೆ ಮಾವ? ಮಾಯಾ, ಕೈ ಬಿಡು ಅಂದೆ. ಆಗಲ್ಲ ಮಾವ, ನೀವಿವತ್ತು ನನಗೆ ಉತ್ತರ ಕೊಡ್ಬೇಕು. ಅದನ್ನ ಕೇಳಿಸ್ಕೊಂಡ್ಮೇಲೆ ನಾನು ಇಲ್ಲಿಂದ ಹೋಗೋದು. ಮಾಯಾ, ನಾನು ಎಲ್ಲೂ ಹೋಗಲ್ಲ. ಕಾಲರ್ ಬಿಡು. ಆಗಲ್ಲ ಮಾವ, ಇತ್ತೀಚೆಗೆ ನೀವು ನನ್ನ ಕೈಗೆ ಸಿಗದೆ ಓಡಾಡ್ತಿದ್ದೀರಾ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಮಾಯಾ, ಏನೇ ಇದೆಲ್ಲ ಬಿಡೆ. ಇದು ನನ್ನ ಜೀವನದ ಪ್ರಶ್ನೆ. ಮತ್ತೆ ಬರ್ಬೇಡ, ಹೊರಟೋಗು. ಬಿಡೆ, ಹೊರಟೋಗು. ಏ ಮಾಯಾ, ಏನಾಯ್ತು ಅಂತ ಹೇಳ್ತೀಯಾ? ಹೇಳ್ತೀನಿ. ಹೇಳೋದಕ್ಕೆ ಅಂತ ತಾನೇ ನಾನು ನಿಮ್ಮ ಮನೇಲಿ ಇರೋದು. ಏನ್ ಮಾವ, ನಿಮ್ಮತ್ತೆ ಅಲ್ಲ ನಮ್ಮಮ್ಮ ಅಲ್ಲಿ ಏನಾಯ್ತು ಅಂತ ಕೇಳ್ತಿದ್ದಾರೆ. ಏನಂತ ಹೇಳ ಅಮ್ಮ? ನಿಮ್ಮ ಅಳಿಯಂದ್ರು ಅದೇ ಇಲ್ಲಿದಾರಲ್ಲ ಈ ಮುದ್ದು ಮಾವ, ಊರ್ ಜನರ ಮುಂದೆ ಏನ್ ಮಾಡಿದ್ರು ಗೊತ್ತಾ ಅಮ್ಮ? ಬೆಳ್ಳಿನ ಕಟ್ಕೊಂಡಿರೋ ಹೆಂಡತಿ ಅಂತ ಹೇಳಿದ್ದಾರೆ. ಅಲ್ಲ ಮಾವ, ಇವಳು ನಿಮ್ ಕಟ್ಕೊಂಡಿರೋ ಹೆಂಡತಿ ಅಂದ್ಮೇಲೆ ನಾನ್ ಯಾರು? ನಾನ್ ನಿಮಗೆ ಏನಾಗ್ಬೇಕು? ಇಷ್ಟು ವರ್ಷದಿಂದ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಕಾಯ್ತಿದ್ದೀನಿ. ಎಲ್ರ ಮುಂದೆ ಬೇರೆಯವ್ರನ್ನ ನನ್ನ ಹೆಂಡತಿ ಅಂದ್ರೆ ನನಗೆ ಹೊಟ್ಟೆ ಅವ್ರಿ ಅಲ್ವಾ ಮಾವ? ನಾನು ಈ ಮನೇಲಿ ಒಂದು ಟೇಬಲ್, ಒಂದು ಸೋಫಾ ತರ ಬದುಕ್ತಿದ್ದೀನಿ. ನನಗೆ ಜೀವ ಇದೆ, ಅದಕ್ಕೆ ಜೀವ ಇಲ್ಲ ಅಷ್ಟೇ. ನೀವು ಬರ್ತೀರಾ, ಅದನ್ನು ಮಾತಾಡ್ಸಲ್ಲ, ನನ್ನನ್ನು ಮಾತಾಡ್ಸಿಲ್ಲ. ನಿಮ್ಮ ಪಾಡಿಗೆ ನೀವು ಬದುಕಬೇಕು ಅಂತ ಇದ್ರೆ ನನ್ನ ಜೊತೆ ಯಾಕೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ? ಏನ್ ಮಾವ ಹಾಗೆ ನೋಡ್ತಿದ್ದೀರಾ? ಉತ್ತರ ಸಿಕ್ತಿಲ್ವಾ? ಅಥವಾ ಉತ್ತರ ಸಿಕ್ಕಿದ್ರು ನಿಮಗೆ ಹೇಳೋಕ್ ಭಯನಾ? ಹೇಳಿ ಮಾವ. ಇತ್ತೀಚೆಗೆ ಮನೆ ಕೆಲ್ಸದವರೆಲ್ಲ ಯಜಮಾನಿ ತರ ಆಡ್ತಿದ್ದಾರೆ. ಯಜಮಾನಿ ತರ ಇರೋ ನಾನು ಮನೆ ಕೆಲ್ಸದವ್ರ ತರ ನಿಂತಿದ್ದೀನಿ. ನನಗೆ ಮನೆಯಲ್ಲಿ ಮರ್ಯಾದೆನೇ ಸಿಗ್ತಿಲ್ಲ. ಮರ್ಯಾದೆನ ಕೊಡೋದಲ್ಲ ಮಾಯಾ, ಪಡ್ಕೋಬೇಕು. ಎಲ್ರಿಗೂ ಮರ್ಯಾದೆ ಕೊಡೋಕೆ ಅದೇನು ದೇವಸ್ಥಾನದಲ್ಲಿ ಸಿಗೋ ಪ್ರಸಾದನ? ಮನುಷ್ಯನ ಗುಣ ನೋಡಿ ಅದಕ್ಕೆ ಮರ್ಯಾದೆ ಕೊಡ್ತಾರೆ. ಅಂದ್ರೆ ನನಗೆ ಒಳ್ಳೆ ಗುಣ ಇಲ್ಲ ಅಂತ ನಮ್ಮವ? ಇಷ್ಟು ದಿನ ಮಾಯಾ ಮಾಯಾ ಅಂತ ನನ್ನ ಹಿಂದೆನೆ ಸುತ್ತಾ ಇದ್ರಿ. ಈಗ ನಾನು ನಿಮಗೆ ಬೋರ್ ಆಗಿ ಹೋಗಿದ್ದೀನಿ ಅಲ್ವಾ ಮಾವ? ಮಾಯನ್ ಮೇಲೆ ಇದ್ದಿದ್ದ ಪ್ರೀತಿ ಎಲ್ಲ ಕಾಣೆ ಆಗೋಗಿದೆ. ಹೌದು, ಮುಂಚೆನೂ ಪ್ರೀತಿ ಇತ್ತ ಅಥವಾ ನನಗೋಸ್ಕರ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾಟಕ ಮಾಡ್ತಿದ್ರಾ? ಹೇಳಿ ಮಾವ. ನೋಡು ಮಾಯಾ, ಅಶೋಕನ್ ಮನೇಲಿ ನಡೆದಿದ್ದು ಚಿಕ್ಕ ವಿಷಯ. ನೀನ್ ಸುಮ್ಮನೆ ಅದನ್ನ ದೊಡ್ಡದು ಮಾಡ್ತಿದ್ಯಾ. ಚಿಕ್ಕ ವಿಷಯ? ಬೆಳ್ಳಿನ ಎಲ್ರ ಮುಂದೆ ನಿಮ್ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ, ಅದ್ ನಿಮಗೆ ಚಿಕ್ಕ ವಿಷಯ? ನೋಡು ಮಾಯಾ, ಅಶೋಕನ್ ಜೊತೆ ಜಗಳ ಆಡ್ಬೇಕಾದ್ರೆ ಪ್ರಶ್ನೆಗೆ ಉತ್ತರ ಕೊಡೋ ಅವಸರದಲ್ಲಿ ಹೆಂಡತಿ ಅಂತ ಹೇಳ್ದೆ. ಅದು ಬಿಟ್ರೆ ನನಗೆ ಯಾವ ಉದ್ದೇಶನೂ ಇಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂನು ಯೋಚನೆ ಮಾಡು. ನಿಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ದಿನ ನಿಮ್ ದೃಷ್ಟಿಯಿಂದನೇ ಎಲ್ಲ ನೋಡ್ಕೊಂಡು ಬಂದೆ ಮಾವ. ಆದ್ರೆ ನನಗೆ ನೀವು ಅರ್ಥನೇ ಆಗ್ಲಿಲ್ಲ. ನನ್ನ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಬೆಳ್ಳಿ ಇದ್ದಾಳೆ. ಸಿಟ್ಟಲ್ಲಿ ನಮ್ಗೆ ಏನ್ ಅನ್ಸುತ್ತೋ ಅಥವಾ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅದೇ ಬಾಯಿಗೆ ಬರೋದು. ಈಗ ಬೆಳ್ಳಿನ ಹೆಂಡತಿ ಅಂತ ಹೇಳಿದೀರಾ, ಅವಳನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇರೋದಕ್ಕೆ ತಾನೆ ನೀವೆಲ್ರೂ ಮುಂದೆ ಮಾತಾಡಿದ್ದು. ನೋಡು ಮಾಯಾ, ಅಲ್ಲಿ ಏನ್ ನಡೀತು ಅಂತ ನಾನು ಹೇಳ್ತಾನೆ ಇದ್ದೀನಿ. ನೀನು ಮತ್ತೆ ಮತ್ತೆ ಕೇಳಿ ನನ್ನ ಕೋಪ ಬರ್ಸ್ತಿದ್ಯಾ. ನಿಮಗೆ ಕೋಪ ಬರ್ಸಕ್ ನಾನು ಯಾರು ಮಾವ? ನಾನು ನಿಮಗೆ ಏನಾಗಬೇಕು ಅನ್ನೋ ಪ್ರಶ್ನೆ ನಿಮ್ಮ ಹತ್ರ ಉತ್ತರನೇ ಇಲ್ಲ ಅಂದಮೇಲೆ ನಿಮ್ಮ ಜೀವನದಲ್ಲಿ ತಲೆ ಹಾಕೋಕೆ ನಾನು ಯಾರು ಹೇಳಿ? ಅಲ್ಲ ಮಾವ, ನೀವು ಹೇಳ್ದಾಗ ನಡ್ಕೊಳಕ್ಕಾಗಲ್ಲ ಅಂದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಯಾಕೆ ಮಾತು ಕೊಟ್ರಿ? ಯಾಕೆ ಹೇಳಿದ್ರಿ? ಹೇಳಿ ಮಾವ. ನೋಡು ಮಾಯಾ,
ಒಂದ್ಸರಿ ತಡ್ಕೋಬಹುದು, 2 ಸರಿ ತಡ್ಕೋಬಹುದು. ಮತ್ತೆ ಮತ್ತೆ ಅದೇ ಕೇಳಿದ್ರೆ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ. ಯಾಕೆ ಕೇಳಬಾರ್ದು? ನೀವು ಮಾಡಿರೋ ಕೆಲಸ ಅಂತದ್ದು, ಅದಕ್ಕೆ ನಾನು ಪದೇ ಪದೇ ಕೇಳ್ತಿದ್ದೀನಿ. ಆದ್ರೂ ನೀವು ಉತ್ತರ ಕೊಡ್ತಿಲ್ಲ ಅಂದಮೇಲೆ ನೀವೆಷ್ಟು ಬಂಡ್ರು ಅಂತ ಲೆಕ್ಕ ಹಾಕಿ. ನಿಮಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಮಾವ. ನಿಮ್ಮನ್ನ ಏನು ಅನ್ಕೊಂಡಿದ್ದೆ, ಆದ್ರೆ ನೀವು ಈ ರೀತಿ ನಡ್ಕೋತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ. ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮಾವ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಕೇಳ್ತಾನೆ ಇದೆಯಲ್ಲ. ಈಗ ಕೊಡ್ತೀನಿ, ಕೇಳಿಸ್ಕೋ. ಚಿಕ್ಕಮ್ಮನ ಮೇಲೆ ಆಣೆ ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನೇ ನಡೆದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ದೆ ಬೇರೆ. ಉತ್ತರ ಬೇಕಾ ನಿನಗೆ? ಕೇಳು, ಅದೇನ್ ಪ್ರಶ್ನೆ ಕೇಳ್ತೆ ಕೇಳು. ಒಂದಕ್ಕೂ ಬಿಡ್ದಾಗ ಉತ್ತರ ಕೊಡ್ತೀನಿ, ಕೇಳು. ನಿನ್ ಲೈಫಲ್ಲಿ ಮತ್ತೆ ಅನುಮಾನ ಬರಬಾರ್ದು, ಆ ರೀತಿ ಉತ್ತರ ಕೊಡ್ತೀನಿ, ಕೇಳು. ಮನೆಗೆ ಬಂದ್ರೆ ಸಾಕು, ಇದೊಂದು ಗೋಳು. ನೆಮ್ಮದಿಯಾಗಿ ಉಸಿರಾಡೋದಕ್ಕೂ ಅವಕಾಶ ಇಲ್ಲ. ಬದುಕಿರೋದೇ 4 ದಿವಸ, ಅದ್ರಲ್ಲಿ ಖುಷಿಯಾಗಿರೋಣ ಅಂತೇನಿಲ್ಲ. ಬೆಳಗ್ಗೆ ಎದ್ರೆ ಗಲಾಟೆ ಜಗಳ ಇದೇ ಆಗೋಗಿದೆ. ಇದು ಒಂದು ಮನೇನ ಸ್ಮಶಾನ ಆಗೋಗಿದೆ. ಮನೇಲಿರೋರೆಲ್ಲ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ, ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಈ ರೀತಿ ಹಿಂಸೆ ಆಗೋ ತರ ಪ್ರಶ್ನೆ ಕೇಳೋದಲ್ಲ. ನೀನ್ ಯಾವತ್ತು ಅದೆಲ್ಲ ಅರ್ಥ ಮಾಡ್ಕೊಳ್ತೀಯೋ ಅವತ್ತು ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಅವಶ್ಯಕತೆನೇ ಇರಲ್ಲ. ನನ್ನ ಮಾತು ಕೇಳಿ ಮಾವ. ಮಾಯಾ, ಏನಾಗಿದೆ ನಿಂಗೆ? ಸ್ವಲ್ಪ ಸಮಾಧಾನವಾಗಿರೇ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲರೂ ನನ್ನ ಡಮ್ಮಿ ಮಾಡ್ತಿದ್ದೀರಾ. ನಾನು ಒಂದು ಪ್ರಶ್ನೆಗೆ ಉತ್ತರನೂ ಕೊಡ್ತಿಲ್ಲ. ಯಾವಾಗಾದ್ರೂ ಬದುಕಿದ್ದೀನಿ ಅನ್ನೋ ಮಟ್ಟಕ್ಕೆ ತಂದಿರ್ತಿದ್ದೀರಾ ಅಲ್ವಾ? ಏಯ್ ಮನೆ ಹಾಳಿ, ಈಗ ನಿನಗೆ ಖುಷಿನಾ? ಸದ್ಯ ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಈಗ ನಡೀತಿದೆ ಅಂತ ಖುಷಿನಾ? ಆ ಥರ ಎಲ್ಲ ಏನೂ ಇಲ್ಲ ಮಾಯಕ್ಕ. ನಿನ್ನಿಂದನೇ ಇಷ್ಟೆಲ್ಲ ನಡೀತಿರೋದು. ನೀನು ಇನ್ನೂ ಜೀವಂತವಾಗಿದೆಯಲ್ಲ, ಈ ರೀತಿ ಬದುಕೋದ್ಕಿಂತ ಎಲ್ಲರೂ ಹೋಗಿ ಸಾಯೋದ್ ಮೇಲು. ನೀನು ಯಾವತ್ತು ಮನೆ ಬಿಟ್ಟು ಹೋಗ್ತೀವೋ ಅವತ್ತೇ ನನ್ನ ಮುತ್ತು ಮಾವನ್ ಮದುವೆ ನಡೆಯುತ್ತೆ. ನೀನ್ ಮೊದಲು ತೊಲಗು, ಎಲ್ಲಾದ್ರೂ ಕಣ್ಮರೆ ಆಗಾದ್ರೂ ಹೊರಟೋಗು. ನಾನು ಏನ್ ತಪ್ಪು ಮಾಡಿದ್ದೀನಿ ಚಿತ್ರ? ನನಗೆ ಯಾಕೆ ಈ ರೀತಿ ಆಗುತ್ತೆ? ನೀನು ಸಿಟ್ಟಲ್ಲೇನೋ ಒಂದು ಹೇಳಕ್ಕೆ ಹೋದೆ, ಆದರೆ ಅವ್ರ ಅಮ್ಮ ಬಂದು ತಡೆದ್ಬಿಟ್ರು ಅಲ್ವಾ? ಅಲ್ಲಿ ಅತ್ತೆ ಏನಾದರೂ ತಡೆದಿಲ್ಲ ಅಂದಿದ್ದಿದ್ರೆ ಅವ್ರು ಎಲ್ಲ ಪ್ರಶ್ನೆಗೂ ನಾನು ಅಲ್ಲೇ ಉತ್ತರ ಕೊಡ್ತಿದ್ದೆ ಕಣೋ. ಅಲ್ಲೇ ನಿಂತು ಮಾತಾಡಬೇಕಿತ್ತು ಅಂತ ನನಗೀಗ ಅನಿಸ್ತಿದೆ. ಪಾಪ ಅತ್ತೆ ಎಷ್ಟು ಅಂತ ತಡ್ಕೊಳ್ತಾರೆ. ಅವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಅವ್ರಿಗಿಂತ ನೀನು ಡಿಸ್ಟರ್ಬ್ ಆಗಿದೆಯಾ ಮುತ್ತು? ಅದೊಂಥರ ಒಳ್ಳೇದೇ ಆಯಿತು. ಅವ್ರಿಗೀಗೊಂದು ಸತ್ಯ ಗೊತ್ತಾಯಿತು. ಸತ್ಯನ? ಏನದು? ಹಾ ಮುತ್ತು, ನೀನು ಚಿಕ್ಕಮ್ಮನ ಮೇಲೆ ಆಣೆ ಮಾಡಿದ್ದಕ್ಕೆ ಮಾಯಿನ ಮದುವೆಗೆ ಒಪ್ಕೊಂಡೆ ಅನ್ನೋದು ಅವಳಿಗೊಂದು ಸಣ್ಣ ಊಹೆ ಇತ್ತು. ಅದಕ್ಕೆ ನಿಜ ಆಗಿದೆ ಅಷ್ಟೆ. ಅದು ಅಲ್ಲದೆ ಬೆಳ್ಳಿನ ಎಲ್ಲರ ಮುಂದೆ ನನ್ನ ಹೆಂಡತಿ ಅಂತ ಹೇಳ್ದಲ್ಲ, ಅವಳು ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಈ ಸಿಟ್ಟು. ನಾನೇನೋ ಹೇಳಕ್ ಹೋದೆ ಕಣೋ. ಯಾವುದೋ ಸಿಟ್ಟಲ್ಲಿ ಹೇಳಿದೀಯಾ? ಇಷ್ಟೆಲ್ಲ ನಡೆದಿದ್ದು ಒಂಥರ ಒಳ್ಳೇದಾಯ್ತು ಮುತ್ತು. ಒಳ್ಳೇದಾ? ಹೌದು ಮುತ್ತು. ಮಾಯಾ ನಿನ್ನ ಮನಸ್ಸಲ್ಲಿ ಇಲ್ಲ ಅನ್ನೋದು ಮಾಯಂಗೆ ಅರ್ಥ ಆಗಬೇಕು. ಈ ವಿಷಯ ಯಾವಾಗ ಮಾಯಂಗೆ ಅರ್ಥ ಆಗುತ್ತೋ ಅವತ್ತಿಂದ ಅವಳು ನಿನಗೆ ತೊಂದರೆ ಮಾಡಲ್ಲ. ಮಾಯನಿಗೆ ನೇರವಾಗಿ ಉತ್ತರ ಕೊಡು. ಹೌದು, ಅವಳಿಗೆ ಸ್ವಲ್ಪ ನೋವಾಗ್ಬೋದು. ಇದು ಅವಳು ಕಹಿ ಸುದ್ದಿನೇ. ಮುಂದೆ ಅವಳ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಈ ಕಹಿ ಸುದ್ದಿನ ಅವಳಿಗೆ ಅರ್ಥ ಮಾಡಿಸ್ಲೇಬೇಕು.
ಇವತ್ತು ಅವಳ ಮನಸ್ಸಿಗೆ ನೋವಾದರೆ ಇದೊಂದು ಒಳ್ಳೆ ಪಾಠ ಆಗಿ ಉಳ್ಕೊಳ್ಳುತ್ತೆ. ಅವಳು ಜೀವನದಲ್ಲಿ ಚೆನ್ನಾಗಿರ್ತಾಳೆ, ನೀನು ಸಂತೋಷವಾಗಿರ್ಬೋದು. ಯೋಚನೆ ಮಾಡು ಮುತ್ತು. ನಿಮ್ಮ ಮೇಲೆ ಆಣೆ ಮಾಡಿದ್ರು ಕೂಡ ಮುತ್ತು ಮಾವಂಗೆ ಭಯ ಅನ್ನೋದೇ ಇಲ್ಲ ಅತ್ತೆ. ಬೆಳ್ಳಿ ತನ್ನ ಹೆಂಡತಿ ಅಂತ ಎಲ್ಲರೂ ಮುಂದೆ ಹೇಳಿದ್ರು ಕೂಡ ತಮ್ಮ ತಪ್ಪೇ ಇಲ್ಲ ಅನ್ನೋ ಹಾಗೆ ಮಾತಾಡೋದ್ರು. ಮುತ್ತು ಮಾವ ನನ್ನ ಮದುವೆ ಆಗ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಅತ್ತೆ. ಯಾರಾದರೂ ನಮ್ಮನ್ನು ಬಿಟ್ಟು ಹೋದ್ರೆ ಅವ್ರ ಜೊತೆ ನಮ್ಮ ಶಕ್ತಿನೂ ಹೊರಟೋಗುತ್ತಂತೆ. ನೀವು ಹೋದ್ಮೇಲೆ ಎಲ್ಲರೂ ಸೇರಿ ನನ್ನನ್ನು ತುಂಬ ವೀಕ್ ಮಾಡ್ತಿದ್ದಾರೆ ಅತ್ತೆ. ನನಗೆ ಯಾರ ಸಪೋರ್ಟು ಸಿಗ್ತಿಲ್ಲ. ನಾನೇನು ಮಾಡಲಿ ಹೇಳಿ ಅತ್ತೆ, ಹೇಳಿ ಅತ್ತೆ. ನನಗೆ ನಿಮ್ಮ ಆಶೀರ್ವಾದ ಬೇಕು ಅತ್ತೆ. ನಿಮ್ಮ ಜೀವ ಈ ಭೂಮಿ ಮೇಲಿಲ್ಲ, ಆದರೆ ನೀವು ಮಾನಸಿಕವಾಗಿ ನನ್ನ ಜೊತೆ ಇದ್ದೀರೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗಬೇಕು ಅತ್ತೆ. ನಾನು ತುಂಬ ಸೋತೋಗಿದ್ದೀನಿ ಅತ್ತೆ, ತುಂಬ ಸೋತೋಗಿದ್ದೀನಿ. ನನ್ನ ಶಕ್ತಿ ಅತ್ತೆ ನೀವು. ಯಾವ ರೂಪದಲ್ಲಾದರೂ ಸರಿ, ನಿಮಗೆ ಈ ಮದುವೆಗೆ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನೋದು ಬೇಕು. ನೀವು ಒಬ್ಬರು ನನ್ನ ಜೊತೆ ಇದ್ರೆ ಸಾಕುತ್ತೆ. ನನಗಿಷ್ಟು ಸಾಕು. ನೀವು ನನ್ನ ಜೊತೆ ಇದ್ದೀರಾ ಅಂತ ನನಗೆ ಗೊತ್ತು. ನನಗಿಷ್ಟು ಸಾಕು ಅತ್ತೆ. ನಿಮಗೆ ನನ್ನ ಮುತ್ತು ಮಾವನ ಮದುವೆ ನಂಬಿಕೆ ಇದೆ ಅಂದಮೇಲೆ ನಾನು ನಂಬಿಕೆ ಇಡ್ತೀನಿ ಅತ್ತೆ. ಇನ್ಮೇಲೆ ನನ್ನ ಗೆಲುವಿನ ಊಟ ಪ್ರಾರಂಭ. ಪಿಕ್ಚರ್ ಈಗ ಶುರು ಆಗತ್ತೆ ಅತ್ತೆ. ಒಬ್ಬೊಬ್ರಿಗೂ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತೀರಿ. ಬೆಟ್ಟದ ತಪ್ಪಲಲ್ಲಿ ಪ್ರೆಗ್ನೆಂಟೇ ಬಿದ್ದಿದ್ರಿ. ಅವತ್ತಿಂದ ಇವತ್ತವರೆಗೂ ಪ್ರತಿದಿನ ನಿಮಗೆ ಆಯುರ್ವೇದ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ನಿಮ್ಮ ತಲೆಗೆ ತುಂಬ ಪೆಟ್ಟಾಗಿತ್ತು. ನಿಮ್ಮನ್ನು ಉಳಿಸ್ಕೊಬೇಕು ಅಂತ ನಮ್ಮ ಆಶ್ರಮದವರು ಶತಪ್ರಯತ್ನ ಮಾಡಿದ್ರು ತಾಯಿ. ನೀವೇನಾದರೂ ಧನ್ಯವಾದ ಅರ್ಪಿಸಬೇಕು ಅಂತ ಇದ್ದರೆ ಆ ದೇವರಿಗೆ ಅರ್ಪಿಸು ತಾಯಿ. ಯಾಕೆ ಅಂದರೆ ಅವನಿಂದನೇ ನಾನು ನಿಮ್ಮನ್ನು ನೋಡಿದ್ದು, ಇಲ್ಲಿ ಕರ್ಕೊಂಬಂದಿದ್ದು. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ, ನೀವೇನು ಅನಾಥೇನಾ ಅಥವಾ ನಿಮಗೆ ನಿಮ್ಮವರು ಅಂತ ಯಾರೂ ಇಲ್ವಾ? ಯಾಕೆ ವಿಷಯ ಕೇಳ್ತಿದ್ದೀನಿ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಇವತ್ತವರೆಗೂ ಯಾರೂ ಬಂದಿಲ್ಲಲ್ಲ ತಾಯಿ.
ಇರೋರೆಲ್ಲ ನಿಮ್ಮೂರೇ ಅಂತಲೇ ತಿಳ್ಕೊಡಿ ತಾಯಿ. ಎದ್ದೊಳಕ್ಕಾಗುತ್ತಾ ನೋಡಿ ತಾಯಿ. ಹೇಳಿ ತಾಯಿ, ಪ್ರಯತ್ನ ಪಡಿ, ಹೇಳಿ. ನಿಮಗೆ ಹಳೆ ವಿಷಯ ನೆನಪಿಗೆ ಬಂದರೆ ಒಳ್ಳೆಯದು. ಬಲವಂತವಾಗಿ ನೆನಪಿಸ್ಕೊಳ್ಳೋಕೆ ಹೋಗ್ಬೇಡಿ. ಇಷ್ಟು ದಿನ ಏನು ನಡೀತು, ಇಷ್ಟೆಲ್ಲ ಯಾಕೆ ನಡೀತು ಅಂತ ತಲೆಗೆ ಹಾಕ್ಕೋಬೇಡಿ. ಸರಿ, ನಾನು ನಿಮ್ಮನ್ನು ಆಮೇಲೆ ಬಂದು ನೋಡ್ತೀನಿ. ನೀವು ವಿಶ್ರಾಂತಿ ತೊಳಿತಾಯಿ. ನೋಡಮ್ಮ, ಇವರಿಗೆ ಕುಡಿಯೋದಕ್ಕೆ ಏನಾದ್ರು ಕೊಡಿ. ಏನೋ ಹೇಳಕ್ ಬಂದೆ. ಇಲ್ಲಿ ಬೇಡ ಚಿಕ್ಕಮ್ಮ, ನನ್ನ ಜೊತೆಗೆ ಬಂದೆ. ಇವ್ರು ಯಾರು, ಮಾಯಿನ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಿದ್ರಲ್ಲ ಚಿಕ್ಕಮ್ಮ. ನೋಡಿ ಇಲ್ಲಿ ನೋಡಿ, ಮಾಯಿನ ರಾಜು ಈಗಾಗಲೇ ಮದುವೆ ಆಗಿದೆ. ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಕಾಲೇಜಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಇಷ್ಟೆಲ್ಲ ನಡೆದ್ಮೇಲೂ ನನ್ ಬದುಕಿಗೆ ಏನ್ ಹೆಸರು? ಅದಕ್ಕೆ ನನಗೆ ಸಾಯ ಬಂದಿದ್ದೀನಿ. ಚಿಕ್ಕಮ್ಮ